ಅಮ್ಮನ್ನೇ ಕೆಟ್ಟವ್ರು ಮಾಡ್ಬಿಟ್ಟಿದ್ದಾರೆ, ನೀನು ಯಾಕೆ ಹಿಂಗೆ ಹೇಳಿದೆ ಅಂತ. ಇವರು ಏನೋ ತಪ್ಪಿಸ್ಕೊಂಡು ರೂಮೊಳಗೆ ಬಂದ್ಬಿಟ್ಟು ನನಗೆ ಹೇಳ್ತಾ ಇದ್ದಾರೆ. ಅಣ್ಣವರು ಆಮೇಲೆ 108 ದಿವಸ ಬರ್ತಾರಲ್ಲ, ಇಲ್ಲಿ ಮನೇಲಿ ನಾನು ನೆಗೆಟಿವ್. ಶ್ರೀಮತಿಯವರ ಬಗ್ಗೆ ನನಗೆ ತುಂಬ ಕುತೂಹಲ ಇದೆ. ಅವ್ರು ಯಾಕೆ ತೀರ್ಕೊಂಡಿದ್ದು? ನನಗೆ ಭಾಳ ಸಪೋರ್ಟರ್ ಅವಳು ಲೈಫಲ್ಲಿ, ಕೆರಿಯರ್ ಟೋಟಲಿ ಅದೊಂದು ದೊಡ್ಡ ಇದಲ್ವಾ, ಹೊಡೆತ ಅಲ್ವಾ. ನಾನು ಇಷ್ಟು ಚಿಕ್ಕ ವಯಸ್ಸಲ್ಲೇ MD ಆದೆ ಅಂತ ನನಗೆ ವಿರೋಧಗಳು, ಆಮೇಲೆ ಈ ರಾಜಕೀಯ ಇದು ಅವೆಲ್ಲ ಇರ್ತಾ ಇತ್ತು. ಸ್ನೋ ಆಗಿ ಸಿಕ್ಕಾಪಟ್ಟೆ ಸ್ನೋ ಅಂತಾಗಿ ಅವಳು ಅಲ್ಲಿ ಚೇಂಜ್ ಆಗೋ ಫ್ಲೈಟು ಅಲ್ಲಿ ಇಳಿದೆ, ಇನ್ನೆಲ್ಲೋ ಒಂದು ಕಡೆ ಇಳಿತು. ಅಲ್ಲಿ ಒಂದು 3 ತಿಂಗಳಿದ್ದಾದ್ಮೇಲೆ ಮತ್ತೆ ಅಲ್ಲಿ ಇರೋಕ್ಕಾಗಲ್ಲ ಜಾಸ್ತಿ ಇದು. ಸೊ ವಾಪಸ್ ಬರೋಕ್ಕಾರೆ ಇವಳಿಗೆ ಭಯ, ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಲೆಗ್ ಎಕ್ಸಸೈಸ್ ಆಗಿಲ್ಲ ಅಂದರೆ ಕ್ಲಾಟ್ಸ್ ಆಗುತ್ತಂತೆ. ಮೆಟ್ಲು ಇಳಿಬೇಕಾದ್ರೆ ಇಲ್ಲ ಆಗ್ತಾ ಇಲ್ಲ ಅಂದ್ಬಿಟ್ಟು ಹಂಗೆ ಕುಸಿದ್ಬಿಟ್ಲ. ಇವರು ಇದ್ದಾರೆ ಗೊತ್ತಿಲ್ಲ, ಯಾರಿದ್ರು ಓಡುತ್ತಿದ್ದೆ. ಬಟ್ ಅಟ್ 7:30 ಹಿ ಪ್ರಾಮಿಸಸ್ ಮೀ. ಯಾಕೆ ನಾನೇ ಕೇಳ್ತೀನಿ, ನಾಳೆ ನೀವು ಕ್ಯಾಸೆಟ್ ಇದು ಟೇಪ್ ಇದೆ ರೆಕಾರ್ಡ್ ಮಾಡಿದಾರೆ ಅಂತ. ಇಲ್ಲ, ನಿಮಗೋಸ್ಕರ ಅದನ್ನು ನಾನು ತೆಗೆಯೋದೇ ಇಲ್ಲ, ಯು ಗೋ ಹೆಡ್. ನಾನು ಹೇಳಿದೆ ಪಾರ್ವತಮ್ಮರಿಗೆ ನಾವು ಸೇವ್ ಮಾಡಬೇಕು, ಸನ್ನಿವೇಶ ಹಂಗೆ ರಿವರ್ಸ್ ಆಗಿದೆ ಅಂತ. ಇಲ್ಲ ಖಂಡಿತ ರವಿ, ಪ್ರೇಮ್ ಅವ್ರಿಗೆ ಹೇಳಿ ಏನು ಮಾಡೋದು ಬೇಡ, ನಥಿಂಗ್ ಟು ವರಿ ಅಂತ ಹೇಳಿ. ನಾನು ಮೀಟೇ ಮಾಡಿಲ್ಲ, ಹೇಳಿಲ್ಲ ಅಂತ ನೀವೊಬ್ಬರಿಗೆ ಹೇಳ್ತಾ ಇರೋದು ನಾನು ಇದು ಇವತ್ತು, ಆಯ್ತಾ. ಅಲ್ಲಿ 2 ಕೇಸ್ ಅವ್ರಿಗೆ ಡ್ಯಾಮೇಜ್, ರವಿಗೆ ರಿವರ್ಸ್ ಆಗಿದೆ. ಆದರೂ ಕೂಡ ವಿತ್ ಸಾಕ್ಷಿ ಇದ್ದು ಕೂಡ ಇದಿದ್ರು ಕೂಡ ಇವತ್ತರೆಗೂ ನಾನು ಮಾಡಲ್ಲ ಅಂತ ಪಾಪ ಪಾರ್ವತಮ್ಮ ಅನೌನ್ಸ್ ಮಾಡಿದ್ರು. ಆಮೇಲೆ ನಾನು ಪಾರ್ವತಮ್ಮರಿಗೆ ಫೋನ್ ಮಾಡ್ತೀನಿ, ಅವ್ರು ಹೊರಗಡೆ ಹೋಗಿಲ್ಲ, ಬಂಬಾರ್ಡ್ ಮಾಡಾಕ್ತಿದ್ದಾರೆ ಅವ್ರಿಗೆ. ಅಮ್ಮನ್ನೇ ಕೆಟ್ಟವ್ರು ಮಾಡ್ಬಿಟ್ಟಿದ್ದಾರೆ, ನೀನು ಯಾಕೆ ಹಿಂಗೆ ಹೇಳಿದೆ ಅಂತ. ಇವರು ಏನೋ ತಪ್ಪಿಸ್ಕೊಂಡು ರೂಮೊಳಗೆ ಬಂದ್ಬಿಟ್ಟು ನನಗೆ ಹೇಳ್ತಾ ಇದ್ದಾರೆ, ನಾನು ಹೇಳಿಲ್ಲ ಕಣೋ, ನಂಗೆ ಗೊತ್ತಾಗಿಲ್ಲ ಕಣೋ ಅಂತ ಹಿಂಗೆ ಹೇಳ್ತಾ ಇದ್ದಾರೆ. ಅದರಲ್ಲಿ ಸರಿ ಇವರು ಯಾರೋ ಅಮ್ಮ ಗ್ಯಾರಂಟಿ, ನಾನು ಅಮ್ಮಗೆ ಫೋನ್ ಮಾಡ್ತೀನಿ, ನೀವು ಹೇಳಿಲ್ಲ ಅಂತ ಹೇಳಿ ಅಮ್ಮ ಅಂತ ಹೇಳ್ತೀನಿ. ನಿಜಾನಾ ಅಂತೇಳಿ ಹೇಳ್ಬಿಟ್ಟು ಆಮೇಲೆ ಮಾತು ತೊಗೊಂಡು ನನ್ನ ಹತ್ರ ಹೊರಗಡೆ ಬಂದು ಏನು ಮಾಡ್ತಾರೆ, ಇದು ನನಗೆ ಗೊತ್ತಿಲ್ಲ, ಇದು ನಾನೇನು ಮಾತಾಡಿಲ್ಲ, ಆಯಿತಾ. ಆ್ಯಕ್ಚುಲಿ ಪ್ರೇಮ್ ಕರ್ಕ ಬಂದಿರೋದು, ಪ್ರೇಮ್ ಏನೋ ಹೇಳಿರಬೇಕು, ನಾನು ಹೇಳಿಲ್ಲ ಅಂತ ಹೇಳಿ. ಆಮೇಲೆ ತಕ್ಷಣ ಏನು ಮಾಡ್ತಾರೆ ಇವರೆಲ್ಲ, ಲಕ್ಷ್ಮೀ ಸಾಕ್ಷಿ ಇದಕ್ಕೆ ಹಾಸ್ಪಿಟ್ಲಲ್ಲಿ ಲಕ್ಷ್ಮಿ ಇರ್ತಾರೆ ಅವ್ರು. ಇವತ್ತು ಮೊನ್ನೆನೋ ಯಾವಲ್ಲ ಕೇಳಿದೆ ನೋಡಿ ನೀವೊಬ್ಬರು. ಆಮೇಲೆ ಅವಲ್ಲಿ ಏನಾಯಿತು ಅಂದರೆ ಹೊರಗಡೆ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಂತ ಹೇಳ್ತಾರೆ ಇವರೆಲ್ಲ. ಪ್ರೆಸ್ ಕಾನ್ಫರೆನ್ಸ್ ಹೇಳಮ್ಮ ನೀನು, ನಾನು ಮಾಡಿಲ್ಲ ಅಂತ ಹೇಳಿ ಅಂತ. ಪುಣ್ಯಕ್ಕೆ ಪ್ರೆಸ್ನವರೆಲ್ಲ ನಿಮ್ಮಂಥವ್ರು, ನೀವು ಹೋಗಿದ್ರೆಲ್ಲ ಗೊತ್ತಿಲ್ಲ, ಬಟ್ ಪ್ರೆಸ್ನವ್ರಿಗೆಲ್ಲ ಆಮೇಲೆ ಇದು ಪ್ರೇಮ್ ಹಂಗೆಲ್ಲ ಮಾಡಲ್ಲ. ಇದು ಇವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇವ್ರನ್ನ ಕರೆಸ್ತಾರೆ, ಯಾರೋ ನಮ್ಮ ಅಭಿಮಾನಿ ವೆಂಕಟೇಶ್ನ ಕರೆಸಿ, ಎಲ್ಲರನ್ನೂ ಪ್ರೆಸ್ನವ್ರನ್ನೆಲ್ಲ ಕರೆಸಿ, ಇದು ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಹೇಳೇ ಇಲ್ಲ, ಅವ್ರೇನೋ ನೋಡಬೇಕು ಅಂತ ಬಂದರು, ನಾನು ಹುಷಾರಿಲ್ಲದೆ ಮಲಗಿದ್ದೆ, ನಾನೇನೋ ಮಾತಾಡಿಲ್ಲ. ಆಮೇಲೆ ಪ್ರೇಮ್ ಅವರೇನೋ ಹೇಳಿರ್ಬೇಕೇನೋ, ಯಾಕೆಂದ್ರೆ ಹಾಸ್ಪಿಟ್ಲಿಗೆ ಬಂದಿರೋದು ವಿಟ್ನೆಸ್ ಇರುತ್ತಲ್ಲ ಅಂತ ಹೇಳಿ ನನ್ನ ಮೇಲೆ ತಿರುಗಿಸ್ತಾರೆ. ಆಮೇಲೆ ನನಗೆ ಫೋನ್ ಮಾಡಿ, ಪ್ರೇಮ್ ಹಿಂಗೆ ಹೇಳ್ಬೇಕಾಗಿತ್ತು ಕಣೋ, ಬೇಜಾರು ಮಾಡ್ಕೊಳ್ಳೋ. ಇಲ್ಲ ಪರವಾಗಿಲ್ಲ, ಏನಾರು ಆಗಲಿ ನಿಮಗೋಸ್ಕರ ಅಂತ. ಇವರೆಲ್ಲ ಈ ಪ್ರೇಮ್ಗೆ ಆಗಬೇಕಾಗಿತ್ತು ಅಂತ ಇವರೆಲ್ಲ ರಿವರ್ಸ್ ಆಗಿಬಿಡಿದೆ. ವೆಂಕಟೇಶ್ ನನಗೆ ಹೇಳ್ತಾರೆ, ನೀವು ಕರ್ಕೊಂಡು ಹೋದಷ್ಟೇ ಕರ್ಕೊಂಡು ಹೋಗಿದ್ರೆ ಇದು ಎಲ್ಲ ಇದು ಇವರು ಪ್ರೇಮ್ ನಮ್ಮ ಮನೆಗೆ ಫ್ಯಾಮಿಲಿ ಕ್ಲೋಸ್ ಆಗಿ ಇದು ಹಿಂಗೆಲ್ಲ ಅವರೆಲ್ಲ ನಾನೇ ಹೇಳಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಉಪಕಾರ ಹಾಕೋರು ಇದ್ದಾರೆ ಮನೇಲಿ, ಮನೆಯವರೆಲ್ಲ ಅವಾಗ ಈ ಟೈಮಲ್ಲಿ ಇದ್ದವರು ಉಪಕಾರ ಹಾಕಿದ್ದಾರೆ, ಪ್ರೇಮ್ ಮಾಡಿದ್ದಾರೆ ಅಂತ ಹಬ್ಬಿಸ್ಬಿಟ್ರು. ನಾನೇ ಬಿಕಮ್ ವಿಲನ್ ಅಲ್ಲಿ. ಆಮೇಲೆ ಅಮ್ಮ ಅವರು ಸ್ಟೇಟ್ಮೆಂಟ್ ಆಗಿದೆ, ಬಟ್ ಪೇಪರಲ್ಲಿ ಲಕ್ಕಿಲಿ ಯಾವ ಪೇಪರ್ನವರು ಇದು ಪ್ರೇಮ್ ಸ್ಟೇಟ್ಮೆಂಟ್ ಅಲ್ಲ ಅಂತ ಹಾಕಿಲ್ಲ, ಪ್ರೇಮ್ ಕೊಟ್ಟಿದ್ದು ಅಂತ ಹಾಕಿಲ್ಲ. ಪಾರ್ವತಮ್ಮವ್ರು ಇಲ್ಲ ಅಂತ ಹೇಳಿ ಅದೇನೋ ಡೈಲ್ಯೂಟ್ ಆಗುತ್ತೆ. ನಮ್ಮ ವೆಂಕಟೇಶ್ ಒಬ್ರು ಹಾಕ್ಬೇಕಾಗಿ ಬಂತು. ಅವ್ರು ಹೇಳ್ತಾರೆ, ಅಣ್ಣ ಅವ್ರದ್ದು ಈ ಎಲೆಕ್ಷನ್ ನಿಂತದೇನೋ ಸ್ವಲ್ಪ ಸಂಬಂಧ ಕೆಟ್ಟಿರುತ್ತೆ ಅವ್ರದ್ದು, ಅಣ್ಣವ್ರದ್ದು. ಆಮೇಲೆ ಅವ್ರ ಸಂಬಂಧನ ಪ್ಯಾಚ್ ಮಾಡಿರ್ತೀನಿ ನಾನು, ಯಾರ್ದು ಅಣ್ಣವ್ರದ್ದು ವೆಂಕಟೇಶ್ದು ಸಂಬಂಧನ ಪ್ಯಾಚ್ ಆಗಿರುತ್ತೆ. ಅವ್ರ ಮಗನ ಮದುವೆಗೆಲ್ಲ ಬರೋಂಗೆ ನಾನು ಮೀಡಿಯೇಟ್ ಮಾಡಿರ್ತೀನಿ. ಯಾಕೆ ನಾನು ವೆಂಕಟೇಶ್ ನನಗೆ ಪಾಪ ಸ್ಟುಡ್ ಬೈ ಆತ್ಮೀಯ, ನನಗೆ ಸಹೋದರ ನನಗೆ ಇವಾಗಲೂ ಇದ್ದಾರೆ, ಅವಾಗಲೂ ಇದ್ದರು. ಬಟ್ ಅವಾಗ ಆ ಒಂದು ಇದಕ್ಕೆ ನಾನು ಅವರ ಒಂದು ಸಂಬಂಧನ ವಿತ್ ರಾಜ್ಕುಮಾರ್ನ ನಾನು ಇದಿರ್ತೀನಿ. ಅವಾಗ ವೆಂಕಟೇಶ್ವರ ಅದನ್ನೇ ಹೇಳ್ತಾರೆ, ನೀವೇ ನನಗೆ ಅವ್ರು ಮತ್ತೆ ಪುನರ್ ಸಂಪರ್ಕ ಆಯಿತು, ನಾನೇ ನಿಮ್ಮ ಹೆಸರು ಹಾಕ್ಬೇಕಲ್ಲ ಈ ಸಂಜೆಯಲ್ಲಿ ಹಾಕಿದ್ರು ಪ್ರೇಮ್ ಅಂತ.
ಹಾಕೋದು ಇಲ್ಲ ಪಾರ್ವತಮ್ಮ ಬಿಡಲ್ಲ. ಈಗ ನೀವೆಲ್ಲ ಕೈಗೆ ಬೇರೆಯವ್ರು ಸಿಗಲ್ಲ ಅವ್ರಿಗೆ. ಈ ವೆಂಕಟೇಶ್ ಹಾಕಿಲ್ಲ ಅಂದರೆ ಅದು ಅವ್ರದ್ದೊಂದು ಇದು ಹಾಕಿ ನಾನು ಹೇಳಿದೆ, ವೆಂಕಟೇಶ್ ನನ್ನ ನಿಮ್ಮ ಸಂಬಂಧ ಗಟ್ಟಿ, ನೀವು ಹಾಕಿ ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ, ನೀವು ಹಾಕ್ಕೊಳ್ಳಿ ಪರವಾಗಿಲ್ಲ ಅಂತೇಳಿ ಅವ್ರು ನನ್ನ ಒಂದು ಹೇಳಿ ಹಾಕ್ತಾರೆ ಅದನ್ನು. ಅವರು 2 ಗಂಟೆಗೆ 1 ಗಂಟೆಗೆ ನಾವು ಫೋನ್ ಮಾಡ್ತಾರೆ, ನಿಮ್ಮನ್ನ ಹೆಸ್ರು ಹಾಕ್ಲಾ, ಇದಪ್ಪ ಬೇಜಾರು ಮಾಡ್ಕೊಳಲ್ವ, ನನಗೆ ನೋಡಿ ಇಂಥ ಪರಿಸ್ಥಿತಿ ಬಂದಿದೆ, ನೀವು ಬೇಡ ಅಂದರೆ ನಾನು ಹಾಕಲ್ಲ ನಿಮ್ಮ ಹೆಸರು ಅಂತ. ಇಲ್ಲ ಹಾಕಿ, ಪಾರ್ವತಮ್ಮವ್ರಿಗೆ ನಾಳೆ ಯಾರು ಸಾಕ್ಷಿ ಇಲ್ಲ ಅಂತ ಆಗಿಬಿಡುತ್ತೆ, ನೀವು ಹಾಕಿ ಪರವಾಗಿಲ್ಲ ಅಂತೇಳಿ ಅದನ್ನ ವಿಷಯನ ನಾನು ನೋಡ್ತೀನಿ. ಆಮೇಲೆ ನೋಡಿ ನನಗೆ ಏನಂದರೆ ಇದೆಲ್ಲ ಇವತ್ತಾಯಿತು, ಕೃಷ್ಣ ಅವ್ರಿಗೆ ಹೇಳಿದ್ರು, ಪ್ರೇಮ್ ಅವರು ಯಾರೋ ಒಬ್ರು ಹೇಳಿದ್ದಾರೆ ಅಂತ. ಅದು ಅಲ್ಲಿಗೆ ಅವರು ಕೃಷ್ಣ ಅವರು ಪಾಪ ಕೃಷ್ಣ ಇಸ್ ಆಲ್ಸೋ ಬಿಗ್ ಮ್ಯಾನ್, ಸೀರಿಯಸ್ ಆಗಿ ತೊಗೊಂಡಿಲ್ಲ. ಅವ್ರ ಮನೆಯವರು ಸೀರಿಯಸ್ ಆಗಿ ತೊಗೊಂಡಿರ್ತಾರೆ. ಇದು ಅವ್ರ ಪಾಪ ಟೇಕನ್ ಲೈಟ್ಲಿ. ಪೊಲಿಟಿಕ್ಸ್ ಅಲ್ಲ, ಇದೆಲ್ಲ ಕಾಮನ್. ಬೈಯೋರೇ ಹೊಗಳೋದು ತೆಗಳೋದು ಇದೆಲ್ಲ ಅವರಿಗೆ. ಕೃಷ್ಣ ಸೀಸನ್ ಮ್ಯಾನ್ ಅಲ್ಲ, ಅವರು ಇದಾಗ್ತಾರೆ. ಆಮೇಲೆ ನನ್ನ ಸಂಕಷ್ಟ ಏನಂದರೆ ಅಣ್ಣವರು ಆಮೇಲೆ 108 ದಿವಸ ಬರ್ತಾರಲ್ಲ ಇಲ್ಲಿ ಮನೇಲಿ ನಾನು ನೆಗೆಟಿವ್, ಪಾರ್ವತಮ್ಮವ್ರು ಮಾತಾಡ್ತಾರೆ ವಿಲನ್ನ. ಆಮೇಲೆ ಇದರಲ್ಲಿ ಪರಿಸ್ಥಿತಿ ಇದಾಗಿದೆ ನನಗೆ. ಅಣ್ಣವರು ಬೆಂಗಳೂರಿಗೆ ಬರ್ತಾರೆ, ನಾನು ಹೋಗ್ಬೇಕು, ನನಗೆ ಆದರೆ ಹೆಂಗೆ ಹೋಗೋದು, ಮನೆಗೆ ಹೋಗೋದಿಲ್ಲ, ಬೈಸ್ಕೊಂಡು. ಆಮೇಲೆ ನನಗೆ ಗೊತ್ತಿಲ್ಲ, ಇವರೆಲ್ಲ ಇದಾರಲ್ಲ ಕೆಲವರು, ಯಾರು ಸುತ್ತುವರೆದ ಇದಾರಲ್ಲ, ಅವರು ಅಭಿಮಾನಿಗಳು ಅಲ್ಲ, ಮನೆಯವರಲ್ಲಿ 3ನೇವರಾಗಿರ್ತಾರಲ್ಲ ಇವರು. ಇದು ಬೇಡ ಇದು ಅಂದ್ಬಿಟ್ಟು ನಾನು ಹೋಗಲ್ಲ. ಆದರೆ ರಾಜ್ಕುಮಾರ್ ನೋಡಬೇಕು, ಅಣ್ಣವ್ರಿಗೂ ಪ್ರೇಮ್ ಬಂದಿಲ್ಲಲ್ಲ ಏನು ಅಂತ. ಆಮೇಲೆ ಒಂದು ವಾರ 4 ದಿವಸ ಆದಮೇಲೆ ಅವ್ರು ಫಾರಮ್ಗೆ ಹೋಗ್ತಾರೆ, ಇದಕ್ಕೆ ಇಲ್ಲೆಲ್ಲ ಅವ್ರಿಗೆ ಸ್ವಲ್ಪ ಹೆಲ್ತ್ ಎಲ್ಲ ಇದಾಗಿರುತ್ತೆ. ಬಟ್ ಅವ್ರಿಗೆ ಕಾಡ್ತಾ ಇರುತ್ತೆ, ಯಾಕೆ ಪ್ರೇಮ್ ಬಂದಿಲ್ಲ ಅಂತ ಕೇಳಿದ್ದಾರೆ ಯಾರನ್ನೋ. ಆಮೇಲೆ ಏನೋ ಬಂದಿಲ್ಲ ಅಂತ ಏನಾಗಿ ನನ್ನ ತಮ್ಮ ರವಿ ಹೋಗಿರ್ತಾನೆ ಒಂದ್ಸರಿ. ರವಿ ಹೋದಾಗ ಅಣ್ಣ ಇಲ್ಲಿ ಇದ್ದಾಗ ನಾನು ಹೇಳಿರ್ತೀನಿ ಅವ್ನಿಗೆ, ಕೇಳಿದ್ರೆ ನಾನು ಎಲ್ಲ ಮುಂಬೈಲಿದ್ದಾನೆ, ಅದು ಆಫೀಸ್ ಕೆಲಸ ಮೇಲೆ ಹೋಗಿದ್ದೀನಿ ಅಂತ ಹೇಳು ಅಂತ ಹಂಗೆ ಹೇಳಿರ್ತಾನೆ. ಹೌದಾ ಅಂತ ಪಾಪ ಸುಮ್ಮನಾಗ್ತಾರೆ. ಬಂದಾಗ ಹೇಳಪ್ಪ ನೋಡಬೇಕು ಅಂತ, ಬರಲಿ ತಕ್ಷಣ ಅಂತ. ಅಣ್ಣವರು ಪಾಪ ಎಲ್ಲರೂ ಬಂದಿರ್ತಾರಲ್ಲ, ಎಲ್ಲ ಎಂಥವ್ರು ಹೋಗಿ ನೋಡಿರ್ತಾರೆ, ಪ್ರೇಮ್ ಕಾಣಿಸಿಲ್ಲ ಅಂತ. ಆಮೇಲೆ ನನ್ನ ತಮ್ಮ ರವಿಗೆ ಕೇಳಿ ಹೇಳ್ತಾರೆ. ಆಮೇಲೆ ಇವರು ಪಾರ್ವತಮ್ಮ ಕೇಳಿದರೆ, ಇಲ್ಲ ಊರಿಂದ ಹೊರಗಡೆ ಆಫೀಸ್ ಕೆಲಸ ಮೇಲೆ ಹೋಗಿದ್ದಾನೆ ಅಂತ ಪಾರ್ವತಮ್ಮ ಹೇಳಿರ್ತಾರೆ. ನಂಗೆ ಹೇಳಿರ್ತಾರೆ ಪಾರ್ವತಮ್ಮ, ಕೇಳಿದ್ರಪ್ಪ ಆಮೇಲೆ ಫಾರಮ್ ಹೋಗ್ತೀವಿ, ಅಲ್ಲಿಗೆ ಬಾ, ಏನು ಇದು ಮಾಡಬೇಡ, ಬೇರೆಯವ್ರದ್ದೆಲ್ಲ. ನನಗೇನಂದರೆ ಶಿವಣ್ಣ ಇವರೆಲ್ಲ ರಂಗಾದ್ರೆ ಅಂತ, ಅದು ಯಾಕೆ ಅಭಾಸ ಅಂತ. ಸರಿ, ಆಮೇಲೆ ಅಲ್ಲಿ ಹೋಗ್ತೀನಿ, ಎಲ್ಲರೂ ಇರ್ತಾರೆ. ಅಣ್ಣ ಅವರು ನೋಡಿದಾಗ ಅವ್ರ ಕಣ್ಣಲ್ಲೂ ನೀರು, ನನ್ನ ಕಣ್ಣಲ್ಲೂ ನೀರು. ಇದು ಅವತ್ತೇನು ಮಾತಾಡಲ್ಲ. ಅಣ್ಣ ಯಾಕ್ರಿ ಎಲ್ಲೋದ್ರಿ, ಯಾಕೆ ಬರಲಿಲ್ಲ ಇಶ್ಯೂ ಸಹ ಅಂತ. ಎಲ್ಲೋ ಆಫೀಸ್ ಟೂರ್ ಮೇಲೆ ಎಲ್ಲೋ ಮುಂಬೈ ಕಡೆ ಹೋಗಿದ್ದೆ, ಇರಲಿಲ್ಲ, ಜೀವಲ್ಲ ಎಲ್ಲ ಇತ್ತು, ಫ್ಲೈಟ್ ಟಿಕೆಟ್ಸಿಗೆ ನಾವು ಸುಳ್ಳು ಹೇಳ್ತೀನಿ. ಅದ್ರ ಕಣ್ಣಲ್ಲಿ ಇದು ಮಾಡಿ ತಪ್ಕೊಂಡು ಮಾತಾಡಿ ಅವತ್ತೇನು ಮಾತಾಡಲ್ಲ ಇದ್ರ ಬಗ್ಗೆ. ಅದು ಎಷ್ಟೋ ವರ್ಷ ಆದಮೇಲೆ ತೀರಕ್ಕೆ ಒಂದು 5-6 ತಿಂಗಳು ಮೊದಲೇನೋ ಇರ್ಬೋದು. ಆವಾಗ ಒಂದ್ಸರಿ ನಾನು ಅವರಿಬ್ಬರೇ ಗೊತ್ತೇ ಹೆಂಗೆ ಹೇಳೋದು. ಆಮೇಲೆ ಅವರು ಪಾರ್ವತಮ್ಮರಿಗೆ ಕೇಳೋದು. ಬಟ್ ಪಾರ್ವತಮ್ಮರ್ಗೆ ನೀನು ನನ್ನ ಕಾಪಾಡ್ದಪ್ಪ ಅಂತ ಅಮ್ಮ ಯಾವಾಗಲೂ ಅದನ್ನು ಗೌರವ ಇಟ್ಕೋತಾರೆ. ನೋಡಿ ಅವ್ರಿಗೆ ಹೇಳಂಗಿಲ್ಲ, ನಾನೇ ಹೇಳಿದ್ದೀನಿ ಅಂತ ಹೇಳಂಗಿಲ್ಲ ಮಕ್ಳ ಹತ್ರ. ಪ್ರೇಮು ಅಂತ ನನ್ನ ಬಗ್ಗೆನೂ ಪಾಪ ವೈಟ್ ವಾಶ್ ಮಾಡೋಂಗಿಲ್ಲ, ಪ್ರೇಮ್ದು ತಪ್ಪಿಲ್ಲ ಅಂತ ಹೇಳಂಗಿಲ್ಲ. ಇವತ್ತು ನಾನು ಶಿವಣ್ಣ ಹತ್ರ ನೇರವಾಗಿ ಮಾತಾಡಿಲ್ಲ, ಇದ್ರೂ ಇರ್ಬೋದು. ಬಟ್ ಸಿಕ್ಕಿದಾಗ ಮಾತಾಡಿ, ಶಿವಣ್ಣ ಒಂಥರ ಯಾವುದೇ ಮನಸ್ಸಲ್ಲಿ ಇಟ್ಕೊಳಲ್ಲ, ಚೆನ್ನಾಗಿ ಮಾತಾಡ್ತಾರೆ. ಬಟ್ ಏನು ನಾನು ಜಾಸ್ತಿ ಬರ್ತ್ಡೇ ದಿವಸ ಹೋಗಿ ವಿಶ್ ಮಾಡ್ತೀನಿ, ಫಂಕ್ಷನಲ್ಲಿ ಸಿಕ್ಕಿದ್ರೆ ಅಷ್ಟೇ. ತಪ್ಪು ತಿಳ್ಕೊಂಡಿರ್ಬೋದು ಇನ್ನೂ. ಬಟ್ ನಾನು ಇವತ್ತು ಅದೇನೋ ಬಿಡಿ, ಇದು ಹೋಗಿ ಹೇಳ್ಬೇಕಿದೆಲ್ಲ ಅಂತೀನಿ. ಇನ್ನೂ ಅದು ಕಾಲ ಬಂದಿಲ್ಲ, ಇನ್ನೂ ಇಲ್ಲ, ಹೇಳಿಲ್ಲ ಇನ್ನೂ. ಲಕ್ಷ್ಮಿ ಗೊತ್ತಾ, ಅವ್ರು ಕೇಳಿದೆ, ಇಲ್ಲ ಬಿಡಿ ಗೊತ್ತು ನನಗೆ ಪಾಪ, ನಿಮ್ದೇನು ತಪ್ಪಿಲ್ಲ ಅದರಲ್ಲಿ, ಅಮ್ಮ ಮಾತಾಡಿರೋದು ನಂಗೆ ಗೊತ್ತು, ನಾನು ಇದ್ನಲ್ಲ ಅವತ್ತು ಅಂತ ಅವ್ರಿಗೆ ಗೊತ್ತು. ಸಿಕ್ಕಿದಾಗ ಶಿವಣ್ಣಂಗೆ ಹೇಳಿ ಅಂತ ಹೇಳಿದೆ. ಬಟ್ ಅವರು ಹೇಳೋಕ್ಕಾಯ್ತೋ ಇಲ್ಲೋ ಗೊತ್ತಿಲ್ಲ, ಆಯಿತಾ. ನನಗೆ ಮತ್ತು ಇನ್ಯಾರಿಗೂ ಬಿಡ್ಸೋಕ್ಕಾಗಿಲ್ಲ. ಬಟ್ ರಾಗಣ ಎಲ್ಲ ಸಿಗ್ತಾರೆ, ಮಾತಾಡ್ತೀವಿ, ಮನೆಗೆ ಹೋಗ್ತೀನಿ, ಎಲ್ಲ ಮಾಡ್ತೀನಿ. ಬಟ್ ಕ್ಲಾರಿಫೈ ಮಾಡಬೇಕು. ಆಮೇಲೆ ಯಾರಿಗೆ ಅಣ್ಣಂಗೆ ಕ್ಲಾರಿಫೈ ಮಾಡಬೇಕಾಗಿತ್ತು ಮುಖ್ಯವಾಗಿ. ತೀರೋದಕ್ಕೆ ಇದು ಒಂದು ಸ್ವಲ್ಪ 2 ತಿಂಗಳು ಮೊದಲೇನೋ ಮನೆ ಹೋಗ್ತೀನಿ, ನಾನು ಅವ್ರು ಇಬ್ಬರೇ ಇರ್ತೀವಿ. ಅಣ್ಣ ಒಂದು ವಿಷಯ ಕೊರಿತಾ ಇದೆ ಇಲ್ಲಿ. ಈ ಮಧ್ಯದಲ್ಲಿ ಏನಾಗುತ್ತೆ ಅಂದರೆ, ಯಾವಾಗ ರವಿ ಅಂತ ಬರ್ದ, ಮತ್ತು ಇವರು ಹುಡುಗರು ಸ್ವಲ್ಪ ಈ ರವಿ ಬಗ್ಗೆ ಬೇರೆ ಬೇರೆ ಮಾಧ್ಯಮದಲ್ಲಿ ಕೆಟ್ಟದಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ, ಅವರು ಅಥವಾ ಅವ್ರ ಕಡೆಯವರು. ಅವ್ರ ಬಳಗ ಈ ಇಂಟರ್ವ್ಯೂಸಲ್ಲಿ ಅದೇ ಇರಲಿಲ್ಲ, ಬಿಡುಗಡೆ ಆದಮೇಲೆ ಇನ್ನೊಂದು ಪತ್ರಿಕೆ ಇದನ್ನು ಇಟ್ಕೊಂಡು ಇದು ಮಾಡ್ತಾರೆ, ನೆಗೆಟಿವ್ ಆಗುತ್ತೆ. ಇದು ರವಿ ಕೆರಳಿಸ್ತಾ ಇರುತ್ತೆ.
ಏನೋ ಸಮ್ ಯೂಸಿಂಗ್ ಲೈಕ್ ಭಾಳ ಕೆಟ್ಟ ಪದ ಎಲ್ಲ ಯೂಸ್ ಮಾಡಿರ್ತಾರೆ, ಅದು ರವಿಗೆ ಮುಟ್ಟುತ್ತೆ. ಅವ್ರು ತಿರ್ಗಾ ನೋಡಿ ನಾನು ಇಷ್ಟೆಲ್ಲ ಮಾಡಿದ್ರೆ ತಿರ್ಗಾ ನನಗೆ ಆ ಪೇಪರ್ಲಿ ಹಿಂಗೆ ಬರೆಸ್ತಾ ಇದ್ದಾರೆ ಹೆಂಗೆ ಅಂತೆಲ್ಲ ಹೇಳಿ ಸ್ವಲ್ಪ ಆಮೇಲೆ ಶುರುವಾಗುತ್ತೆ. ಅಣ್ಣವ್ರು ತೀರಿದ ಮೇಲೆ ಏನೋ ರವಿ ಮತ್ತೆ ಸ್ವಲ್ಪ ಟೀಕೆ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅದು ನಾನೇನು ಮಾಡೋಕ್ಕಾಗಲ್ಲ, ಹೇಳ್ತೀನಿ ಯಾಕೆ ರವಿ ಅಂತ. ಇಲ್ಲ ನೋಡಿ ತಿರ್ಗಾ ಹಿಂಗೆಲ್ಲ ಇನ್ನೊಂದು ಪತ್ರಿಕೆಯಲ್ಲಿ ಬರೆಸ್ತಾ ಇದ್ದಾರೆ, ಹಿಂಗೆಲ್ಲ ಹೇಳಿದ್ದಾರೆ, ನಾನು ನಿಂತಿಲ್ವಾ ಜೊತೆಲಿ, ಹುಡುಗರಿಗೆ ಏನು ಗೊತ್ತು ಅಂತ ಬಿಟ್ಟು ಸ್ವಲ್ಪ ಹುಡುಗರ ಬಗ್ಗೆ ಸ್ವಲ್ಪ ಇದು ಮಾಡೋದು. ಆಯಿತು, ಅದಾಯಿತು. ಬಟ್ ಆಮೇಲೆ ಅಣ್ಣವ್ರಿಗೆ ಹೇಳ್ಬೇಕಾದ್ರೆ ಅಣ್ಣವ್ರು ಹೇಳಿದ್ರು ರವಿ ಏನೋ ಮತ್ತೆ ಇದು ಮಾಡಲ್ಲ, ಬೇರೆ ಏನೋ ಅಭಾಸ ಅದು ಬರೆಯಲ್ಲ. ನಾನು ಹೋದಾಗ ನಾನು ಅವ್ರಿಬ್ಬರೇ ಕೂತಿರ್ತೀವಿ, ಅಣ್ಣ ಹಿಂಗಾಯಿತು, ಅಮ್ಮ ಹಿಂಗೆ ಮಾತಾಡಿದ್ರು ಅಂತ. ನಾವು ಹೌದಾ ನೋಡಿ, ಇದು ಎಲ್ಲರ ಮನೇಲೂ ಹಿಂಗಿರುತ್ತೆ ಪ್ರೇಮ, ಎಲ್ಲರ ಮನೇನೂ ಬೃಂದಾವನ ಅಂತ ಹೇಳೋಕ್ಕಾಗಲ್ಲ. ಇವು ಒಳ್ಳೆಯದು ಕೆಟ್ಟದ್ದು ಎಲ್ಲ ಇದ್ದೇ ಇರುತ್ತೆ. ನೀವು ಅದನ್ನು ನೀವು ಪಾಪ ಇದು ಮಾಡಿದ್ದೀರಾ, ನೀವು ಯಾಕೆ ಅದನ್ನು ಮನಸ್ಸಲ್ಲೇನು ಇಟ್ಕೋಬೇಡಿ, ಬಿಟ್ಬಿಡಿ. ಅದು ನೀವೇನು ಅವ್ರು ಯಾರೋ ಬೇಜಾರು ಮಾಡಿಕೊಂಡ್ರು ನಮ್ಮ ಮನೆಯಲ್ಲಿ ತಪ್ಪು ತಿಳ್ಕೊಬೇಡಿ, ಎಲ್ಲರ ಮನೇಲೂ ಸಹಜ, ಎಲ್ಲರೂ ಒಂದೇ ಥರ ಇರಲ್ಲ, ವ್ಯತ್ಯಾಸಗಳಾಗುತ್ತೆ. ಸೊ ಬೇಜಾರು ಮಾಡ್ಬೇಡಿ ಅಂತ ನನಗೆ ಸಮಾಧಾನ ಮಾಡ್ತಾರೆ. ಬಟ್ ಅವ್ರಿಗೆ ಹೇಳ್ತೀನಿ, ಇದು ಹಂಗಾಯಿತು, ನಿಮ್ಮನೆ ಹಿತ ಕಾಪಾಡೋಕ್ಕೆ ಹೋಗಿ ಅದೆಲ್ಲ ಮಾಡಿದೆ, ನಾನು ಮನೆ ಕೆಟ್ಟವನಾದೆ, ಹಂಗಾಗಿ ಅವಾಗ ಜಾಸ್ತಿ ಬರೋದು ಕಮ್ಮಿ ಮಾಡಿದೆ ನಾನು ಅಂತ. ಏನು ಇಟ್ಕೋಬೇಡಿ ನಾನಿರೋರ್ಗು ಅಂತ. ಪಾಪ ಆಮೇಲೆ ಸಿಕ್ಕಿದಾಗೆಲ್ಲ ಪ್ರೇಮ್ ನೋಡೋ ವರದಣ್ಣಗೆ ಎಷ್ಟು ಜೀವನ ಚೈತ್ರ, ಇದು ಸ್ಲಿಕ್ಕರ್ ಫ್ಯಾಕ್ಟ್ರಿದು ಇದು ಈ ವಿಚಾರ ಎಲ್ಲ ಹೇಳ್ಕೊಂಡು ಇದು ಮಾಡೋರು. ವರದಣ್ಣಂಗೆ ಹೇಳೋರು ಜಾಸ್ತಿ, ನಾನು ಅಮ್ಮಂಗೇನು ಹೇಳ್ಬೇಡಿ ದಯವಿಟ್ಟು ಬೇಡ ಅಂತೆಲ್ಲ ಹೇಳ್ತದೆ. ಸೊ ಇದೊಂದು ವಿಷಯ ಜಾಸ್ತಿ ಯಾರಿಗೂ ಗೊತ್ತಿಲ್ಲ. ರವಿ ಎಪಿಸೋಡ್ ಇದು, ರವಿದು ಆಗಿದ್ದು ಯಪ್ಪ ಮಾಧ್ಯಮ ಕ್ಷೇತ್ರದ್ದು. ಆಮೇಲೆ ಈಗ ನಾವು ನಿಮ್ಮ ಶ್ರೀಮತಿಯವರ ಬಗ್ಗೆ ನನಗೆ ತುಂಬ ಕುತೂಹಲ ಇದೆ. ತುಂಬ ಕುತೂಹಲ ಅಂದರೆ ನೀವು ಹೇಗೆ ತಡ್ಕೊಂಡ್ರಿ, ಅವ್ರು ಯಾಕೆ ಇಲ್ಲ ಆದರೂ ತೀರ್ಕೊಂಡಿದ್ದು? ಅವಳು ಎಷ್ಟು ವರ್ಷ ನೀವು ಜೊತೆಲಿ? ಓಕೆ, 35 ಜೊತೆಲಿ. 35 ವರ್ಷ ನಮ್ಮ ಸಾಂಸಾರಿಕ ಜೀವನ, ದಾಂಪತ್ಯ ಜೀವನ 35 ವರ್ಷ. ನಾನು ಎಂಗೇಜಲ್ಲಿ ಮದುವೆ ಆದವಲ್ಲ ಇಬ್ಬರು. ಅಂದರೆ ನನ್ನ ಲವ್ ಇಂದ ತೊಗೊಂಡು, ಲವ್ ಒಂದು 4 ವರ್ಷ ಮೊದಲು 30 ಇಯರ್ಸ್ ಅನ್ಬೋದು. ಅಂದರೆ ಮದುವೆ ಆಗಿದ್ದು 79, ತೀರೋಗಿದ್ದು 2013. ಓಕೆ. ಅಂದರೆ 80 ತಿರ್ಕೊಳ್ಳಿ 20 ವರ್ಷ, ಈಗ ಒಂದು 34 ವರ್ಷ. ಟೋಟಲಿ ಅದೊಂದು ದೊಡ್ಡ ಇದಲ್ವಾ, ಹೊಡೆತ ಅಲ್ವಾ? ಹೌದು, ಅದು ನನಗೆ ಭಾಳ ಸಪೋರ್ಟರ್ ಅವಳು ಲೈಫಲ್ಲಿ, ಕೆರಿಯರ್. ನನ್ನ KMF ಅಲ್ಲಿ ಯಾವಾಗಲೂ ಇದು ನಾನು ಇಷ್ಟು ಚಿಕ್ಕ ವಯಸ್ಸಲ್ಲೇ MD ಆದೆ ಅಂತ ನನಗೆ ವಿರೋಧಗಳು, ಆಮೇಲೆ ಈ ರಾಜಕೀಯ ಇದು ಅವೆಲ್ಲ ಇರ್ತಾಯಿತ್ತು. ಅದನ್ನೆಲ್ಲ ನಾನು ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ. ಯಾಕೆಂದ್ರೆ ಅವರೆಲ್ಲ ನನಗೇನು ತೊಂದರೆ ಕೊಟ್ಟರು, ಅವರೆಲ್ಲ ಕೊನೆಗೆ ಅವರೇ ರಿಯಲೈಸ್ ಆಯಿತು, ಇವನು ಫೇರಾಗಿ ಹೋಗ್ತಾ ಇದ್ದಾನೆ. ಆಮೇಲೆ ಇವನು ಇಲ್ಲದೆ ಹೋದರೆ ಇದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಅಲ್ಲೇನಂದರೆ ಸರ್ಕಾರ ಒಂದು ಪಾರ್ಟಿ, ಆಡಳಿತ ಮಂಡಳಿ ಒಂದು ಪಾರ್ಟಿ, ಆಮೇಲೆ ನಮ್ಮ ರೇವಣ್ಣವ್ರದ್ದೇ, ರೇವಣ್ಣವರಿದ್ರು. ಅದಿರಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಅಲ್ಲಲ್ಲ ತುಂಬ ಹಚ್ಚಿಕೊಂಡಿದ್ದು. ಇಲ್ಲಿ ಏನಾಗೋದು, ನನಗೆ ಈ ಆಫೀಸ್ನಲ್ಲಿ ಯಾವಾಗಲೂ ಟೆನ್ಷನ್ ಇರೋದು. ಈ ರಾಜಕೀಯದಲ್ಲಿ ನಾನು ದಾಳ ಆಗ್ತಿದೆ, ಅವ್ರು ವಿರೋಧ ಮಾಡೋದು, ಇವರು ವಿರೋಧ. ಹೀಗಾಗಿ ಅವಳಿಗೆ ಸ್ವಲ್ಪ ಇದು ಬೇಡ, ಇದು MD ಹುದ್ದೆನೋ ಬೇಡ, ಈ KMF ಬೇಡ, ಈ ದಿನ ನಾವು ಟೆನ್ಷನ್ ಅಂತ ಆ ಥರ. ಬಟ್ ಆ್ಯಸ್ ಎ ಸಪೋರ್ಟರ್ ನನಗೆ ಒಂದು ಒಳ್ಳೆ ಸಪೋರ್ಟರು. ನಾನು ಎಲ್ಲ ಮನೆ ಕಡೆ ಗಮನ ಕೊಡ್ತಿದ್ರು, ಫುಲ್ KMF ಕಡೆ ಗಮನ ಕೊಡ್ತಾಯಿದ್ರು. ಮಗಂದು ಇದೆಲ್ಲ ಶಿ ಓನ್ಲಿ ಇಷ್ಟು ಹ್ಯಾಂಡ್ಲ್ ಎವ್ರಿಥಿಂಗ್. ಈಗ ಮಗ ಇದೇನಾಯಿತು ಹಾಗೆ 34, ಬಟ್ ಅದರ್ವೈಸ್ ನೋ ಪ್ರಾಬ್ಲಮ್, ಅರ್ಥ ಮಾಡ್ಕೋತಾಯಿದ್ರು. ಆಮೇಲೆ ಈ ಅಮೇರಿಕಾಗೆ ನನ್ನ ಮಗ ಅಮೇರಿಕಾದಲ್ಲಿ ಕೆಲಸ ಸಿಕ್ಕಿದೆ, ಮಗ ಸೊಸೆ ಇಬ್ಬರಿಗೂ ಕೆಲಸ. ಅವರಿಬ್ಬರು ಮದುವೆ ಆದಮೇಲೆ ಅವರಿಬ್ಬರು ಅಲ್ಲಿ ಹೋಗಿ ಸೆಟ್ಲ್ ಆದರು. ಸೊ ಈಗ ಅವರ ಮಗು ಆಗೋ ಟೈಮಲ್ಲಿ, ಡೆಲಿವರಿ ಟೈಮಲ್ಲಿ ವೈಫ್ ಹೋಗಿ ಇರಬೇಕಾಗಿತ್ತು. ಸೊ ಆ ಟೈಮಲ್ಲಿ ನಾನು ಹೋಗಿ ಬಿಟ್ಟು ಬರಬೇಕಾಗಿತ್ತು. ಮಗು ಡೆಲಿವರಿ ಆಗಿರುತ್ತೆ, ಇವಳು ಒಬ್ಬಳನ್ನೇ ನಾನು ಹೋಗ್ಬೇಕಾಗತ್ತೆ, ಬಟ್ ಹೋಗೋಕ್ಕಾಗಲ್ಲ. ಸೊ ಒಬ್ಬಳನ್ನೇ ಕಳಿಸ್ತೀನಿ ಫ್ಲೈಟಲ್ಲೇ. ಅವಾಗ ಫ್ಲೈಟ್ ಏನಂದರೆ ಅಬ್ರಾಡ್ ಹೋಗೋದು ಲಾಂಗ್ ಅದು. ಅವಾಗ ಅಮೇರಿಕಾ ಅಂದರೆ 24 hours, ಮಧ್ಯದಲ್ಲಿ ಒಂದು ಫ್ಲೈಟ್ ಚೇಂಜ್ ಮಾಡಬೇಕು, ಆಮೇಲೆ ಇನ್ನೊಂದು ಫ್ಲೈಟ್ ಹೋಗಬೇಕು. ಈಗಿರೋ ಟೈಮಲ್ಲಿ ಇಲ್ಲಿ ಹೋಗೋದಾಗಿ ಫಸ್ಟ್ ಟೈಮ್ ಹೋದಾಗ ಡಿಸೆಂಬರ್ ಟೈಮು, ವಿಂಟರ್, ನವಂಬರ್ ಡಿಸೆಂಬರ್ ಅಂತ ಕಾಣುತ್ತೆ. ಅಲ್ಲಿ ಇದು ಸ್ನೋ, ನೀವು ಮೊನ್ನೆ ಆಯಿತು ನೋಡಿ, ಈ ವರ್ಷನೂ ಸ್ನೋ ಆಗಿ ಸಿಕ್ಕಾಪಟ್ಟೆ ಸ್ನೋ ಅಂತಾಗಿ ಅವಳು ಅಲ್ಲಿ ಚೇಂಜ್ ಆಗೋ ಫ್ಲೈಟು ಅಲ್ಲಿ ಇಳಿದೆ, ಇನ್ನೆಲ್ಲೋ ಒಂದು ಕಡೆ ಇಳಿತು. ಜರ್ಮನಿಯಲ್ಲೆಲ್ಲೋ ಫ್ರಾಂಕ್ಫರ್ಟಲ್ಲಿ ಚೇಂಜ್ ಆಗಬೇಕು,
ಅದೋಗಿ ತೊಗೊಂಡೋಗಿ ಸ್ವಿಟ್ಜರ್ಲ್ಯಾಂಡಲ್ಲೆಲ್ಲೋ ಲ್ಯಾಂಡ್ ಆಯಿತು. ಅಲ್ಲಿಂದ ಇವಳು ಕನೆಕ್ಟಿಂಗ್ ಫ್ಲೈಟು ಹೋಗೋದಕ್ಕೆ ಎಲ್ಲ ಬಾಸ್ ಆಗಲಾಯಿತು. ಹಾಗೂ ನನ್ನ ಮಗ ಏನು ಮಾಡ್ದೆ, ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಏರ್ಪೋರ್ಟಲ್ಲಿ, ಯಾಕಂದರೆ ಇಲ್ಲಾದ್ರೆ ಏರ್ಪೋರ್ಟ್ಗೆ ಯಾರೋ ನಮ್ಮ ಫ್ರೆಂಡ್ ಒಬ್ಬರು ಅರೇಂಜ್ ಮಾಡಿದ್ರು, ಇಂಟರ್ಚೇಂಜ್ ಈಸಿ ಇತ್ತು ಫ್ರಾಂಕ್ಫರ್ಟ್. ಇದು ಸ್ವಿಟ್ಜರ್ಲ್ಯಾಂಡಲ್ಲಿ ಅಗೈನ್ ಅಲ್ಲಿ ಯಾರೂ ಗೊತ್ತಿಲ್ಲ, ಫೋನ್ಗಳೆಲ್ಲ ಅವಾಗೆಲ್ಲ ಈಗ ನನಗೆ ಡೈರೆಕ್ಟ್ ಎಲ್ಲ ಮಾಡಿರಲಿಲ್ಲ, ಅಲ್ಲಿ ಸಿಮ್ ತೊಗೋಬೇಕು. ಬಟ್ ಆದರೂ ಏನೋ ಮಗ ಅವ್ನ ಫ್ರೆಂಡ್ ಏನೋ ಕಳಿಸಿ ಸ್ವಿಟ್ಜರ್ಲ್ಯಾಂಡ್ ಮಾಡಿ ಸ್ವಲ್ಪ ತೊಂದರೆ ಆಯಿತು. ಸೊ ಶಿ ವೆಂಟ್ ಟು ಓರ್ಲು. ಅಲ್ಲಿ ಒಂದು 3 ತಿಂಗಳಿದ್ದಾದಮೇಲೆ ಮತ್ತೆ ನಾವು ಅಲ್ಲಿ ಇರೋಕ್ಕಾಗಲ್ಲ ಜಾಸ್ತಿ, ಇದು 6 ಮಂತ್ಸ್ ಏನೋ ಇರ್ಬೋದು, ವೀಸಾ ಅಷ್ಟೇ ಇರುತ್ತೆ, 6 ಮಂತ್ಸ್ ಬರಬೇಕು, ಅಷ್ಟರೊಳಗೆ ಬರಬೇಕು. ಸೊ ವಾಪಸ್ ಬರೋಕ್ಕಾದ್ರೆ ಇವಳಿಗೆ ಭಯ, ಯಾಕೆ ಮತ್ತೆ ನಾನು ಹೋಗಿ ಪಿಕ್ ಮಾಡಬೇಕಾಗಿತ್ತು. ನಾನು ಹೇಳೋದಲ್ಲ, ಲಂಡನ್ಗೆ ಹೋಗಿ ಒಂದೇ ದಿವಸಕ್ಕೆ ವಾಪಸ್ ಬಂದೆ ಅಂತ. ಲಂಡನಿಂದ ಇನ್ನೊಂದೇ ಫ್ಲೈಟ್ ತೊಗೊಂಡೋದ್ರೆ ಅಮೇರಿಕಾ, ಬಟ್ ನಾನು ಒಂದೇ ಡೇಗೆ ನಾನು ವಾಪಸ್ಸು ಆ ಥರ ಒಂದು ಸಿಚುವೇಶನ್. ಹಾಲ್ ಜಾಸ್ತಿ, ಪ್ರಾಬ್ಲಮ್ ಜಾಸ್ತಿ, ಟೆನ್ಷನ್ ಜಾಸ್ತಿ. ನಾನು ಬಿಟ್ಟು ವಾರಗಟ್ಟಲೆ ರಜಾ ಕೊಟ್ಟರು ಗೌರ್ಮೆಂಟಿಗೆ ಇರುವಂದರೂ ಇರೋಂಗಿಲ್ಲ. ಹೆಚ್ಚು ಕಮ್ಮಿ ಆದರೆ ಆಮೇಲೆ ನನ್ನ ಇಲ್ಲೆಲ್ಲ ಹಿತಶತ್ರುಗಳೇ ಇರ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಮ್ಮ ತಲೆ ಕಟ್ಟೋದಕ್ಕೆ. ಇಂಥ ಸನ್ನಿವೇಶದಲ್ಲಿ ನೀನೇ ಬಂದ್ಬಿಡು ಅಂತ ಹೇಳಿದೆ. ಅವಾಗ ಏನಂದರೆ ಈ ಅಮೇರಿಕಾ ಟ್ರಾವೆಲರ್ಸು ಈ ಲೆಗ್ ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ತಾರೆ. ಲೆಗ್ ಅಂದರೆ ನಾವು ಕೂತಲ್ಲೇ ಸ್ವಲ್ಪ ಕಾಲು ಹಿಂಗೆಲ್ಲ ಆಡಿಸ್ತಾ ಇರಬೇಕು, ರಕ್ತ ಚಲನೆಗೆ ಇದು ಅಂತ ಟಿಕೆಟಲ್ಲಿ ಹಾಕೋರು ಅವಾಗೆಲ್ಲ. ಇದು ಇನ್ಸ್ಟ್ರಕ್ಷನ್ಸ್ ಇರುತ್ತಲ್ಲ, ಸೇಫ್ಟಿ ಇನ್ಸ್ಟ್ರಕ್ಷನ್, ಅದರಲ್ಲಿ ನೀವು ಅದು ಜಾಸ್ತಿ ದಿವಸ ಅದಾಗ ಎದ್ದು ನಿಂತು, ಈಗ ನೀವು ಡೆಲ್ಲಿಗೆ ಹೋದ್ರೂ ಕೂಡ ನೀವು ನಿಂತ್ಕೋತೀರಾ. ಒಂದು ಕೆಲವರು ನೀವು ಸುಮಾರು ಜನ ಟ್ರಾವೆಲ್ಸ್ ನಿಂತ್ಕೊಂಡು ಓಡಾಡ್ತಿರ್ತಾರೆ ಅಲ್ಲಿ ಇದರಲ್ಲಿ 3 ಅವರ್ಸಲ್ಲಿ, ಅಥವಾ ಯೂಸ್ ದಿ ಇದು ಲ್ಯಾವೆಟ್ರಿ ಟಾಯ್ಲೆಟ್ ಯೂಸ್ ಮಾಡ್ತೀರಾ, ಓಡಾಡ್ತಿರ್ತೀರ. ಇವಳು ಭಯ ಇತ್ತು ಸ್ವಲ್ಪ, ಹೋಗ್ಬೇಕಾದ್ರೆ ಭಯ, ಮತ್ತು ಈ ಒಬ್ಬಳೇ ಟ್ರಾವೆಲ್ ಮಾಡಿಲ್ಲ. ಈ ಇದು ಟರ್ಬುಲೆನ್ಸ್ ಕೂಡ ಇರ್ತದೆ ಈಗೀಗ ಹೆಚ್ಚು. ಏನು ರಸ್ತೆಯಲ್ಲಿದ್ದರೆ ಸ್ಮೂತಾಗಿ, ಏನು ಈ ಗುಂಡಿಯಲ್ಲಿ ಹೋದಂಗೆ ಮೇಲ್ಗಡೆ ಟರ್ಬುಲೆನ್ಸ್ ಆದರೆ ಇದೇನು ಟರ್ಬುಲೆನ್ಸಲ್ಲಿ ಅಲ್ಲೇನು ಗುಂಡಿ ಇದೆ ಅಂತ ನಾವು ಅನ್ಕೋತೀವಿ. ಆದರೆ ವೆದರ್ ಕ್ಲೌಡು ಇದೆಲ್ಲ ಇದಾದಾಗ ಅಯ್ಯೋ ಈಗ ದಡ ಅನ್ನೋದು ಅವಳಿಗೆ ಭಯ ಆಗಿ ಏನಾಗಿದೆ, ಬರ್ತಾ ಟ್ರಾವೆಲ್ ವಿಂಟರ್ ಅಗೈನ್ ಎದ್ದು ಓಡಾಡಿ ಇದಾಗಿಲ್ಲ. ಈವನ್ ಭಾಳ ಮಿನಿಮಮ್ ಈಗ ಟಾಯ್ಲೆಟ್ಗೆ ಹೋಗಬೇಕು ಅಂದರೂ ಕೂಡ ಕಂಟ್ರೋಲ್ ಮಾಡಿಕೊಂಡು, ಜಾಸ್ತಿ ಎದ್ದವಳು ಹೋಗ್ಬೇಕಲ್ಲ ಅಂತ ಆ ಭಯ, ಆ ಟರ್ಬುಲೆನ್ಸ್ ಎಲ್ಲಿ ಹಿಂಗೆ ಅಲ್ಲಾಡತ್ತೋ ಅಂತ ಪಾಪ ಭಾಳ ಕಂಟ್ರೋಲ್ ಆಗಿ, ಏನು ಲೆಗ್ ಎಕ್ಸಸೈಸ್ ಮಾಡಿಲ್ಲ, ಏನಿಲ್ಲ. ಇದಾದರೆ ಏನಾಗುತ್ತೆ ನಮಗೂ ಗೊತ್ತಿಲ್ಲ, ಇದೆಲ್ಲ ಏನೋ ಅವೇರ್ನೆಸ್ ಗೊತ್ತಿಲ್ಲ, ಟಿಕೆಟೆಲ್ಲ ಯಾರೂ ಓದಿಲ್ಲ. ಟಿಕೆಟ್ ತೊಗೊಂಡು ಹೋಗಿ ಕೂತ್ಕೋತೀವಿ, ನೋಡ್ತೀವಿ, ಒಬ್ಬಳೇ ಭಯಕ್ಕೆ ಬಂದಿದ್ದಾಳೆ, ಜಾಸ್ತಿ ಇದು ಮಾಡಿಲ್ಲ. ಏನಾಗುತ್ತೆ ಅಂದರೆ ಲೆಗ್ ಹಿಂಗೆ ಕೂತ್ಕೊಂಡಿದ್ದಾಗ ಫ್ಲೈಟಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಲೆಗ್ ಎಕ್ಸಸೈಸ್ ಆಗಿಲ್ಲ ಅಂದರೆ ಕ್ಲಾಟ್ಸ್ ಆಗುತ್ತಂತೆ, ಅಲ್ಲೇ ಕಾಲೇ ವೇನ್ಸಲ್ಲಿ ಕ್ಲಾಟ್ಸ್ ಆಗುತ್ತೆ ಬ್ಲಡ್ ಇದರಲ್ಲಿ. ಅದು ಕ್ಲಾಟ್ಸು ಆದಾಗ ವಿಂಟರ್ ಪರ್ಟಿಕ್ಯುಲರ್ಲಿ ಲೇಡೀಸ್ಗೆ ಪರ್ಟಿಕ್ಯುಲರ್ ಅಬೌವ್ 40 ವೆರಿ ಕಾಮನ್. ಇನ್ನೊಂದು ಕೇಸು ಇದೆ, ಅದು ಹೇಳ್ತೀನಿ. ಸೊ ವಾಪಸ್ ಬಂದಿದ್ದಾಳೆ. ವಾಪಸ್ ಬಂದಾಗ ಒಂದು ಆ್ಯನಿವರ್ಸರಿ ಬೇರೆ ಇದೆ ನಮ್ಮದು, ಫೆಬ್ರವರಿ ತಿಂಗಳು 8ನೇ ತಾರೀಕು ಬರ್ತಾಳೆ. 18ಕ್ಕೆ ಆ್ಯನಿವರ್ಸರಿ ಮಾಡ್ತೀವಿ, ಎಲ್ಲ ಚೆನ್ನಾಗೇ ಇದೆಯಲ್ಲ. ಆಮೇಲೆ ಇನ್ನೊಂದು ಫೆಬ್ರವರಿ 24 ಲಾಸ್ಟ್ ಮಂತ್ ಅನೀಸಿ ಸ್ವಲ್ಪ ಅಂತ ಹೇಳೋರು. ಆಯಿತು ಅಂತ ಹೇಳಿ ಅಪೋಲೋಗೆಲ್ಲ ಕರ್ಕೊಂಡೋಗಿ, ಅಲ್ಲೇ ಮನೆ ಹತ್ರ ಅಪೋಲೋ ಹಾಸ್ಪಿಟ್ಲ್ ಇದೆ, ECG ಎಲ್ಲ ಮಾಡಿಸಿ ಎಲ್ಲ ಚೆನ್ನಾಗಿದೆ ಅಂತ ಹೇಳೋದು. ವೀಕ್ನೆಸ್ ಇದೆ ಬಟ್ ಸರಿ ಆಗುತ್ತೆ ಅಂತ ಹೇಳಿ ಪ್ರೋಟೀನ್ ಡಯಟ್ ಎಲ್ಲ ಇದು ಮಾಡೋರು. ಸರಿ, ನೆಕ್ಸ್ಟ್ ಡೇ ಸಂಡೇ ನಮ್ಮ ತಾಯಿ ನಾನು ಮನೇಲೇ ಇದ್ದೀವಿ. ನಾನು ಅಂದರೆ ಡೀಟೇಲ್ಸ್ ಹೇಳ್ತೇನೆ. ನಾನು ಕಾರ್ಯಸಿದ್ಧಿ ಆಂಜನೇಯ ಅಂತ ಹನುಮಂತ ನಗರದಲ್ಲಿ ಭಾಳ ಫೇಮಸ್. ಅಲ್ಲಿ ದೊಡ್ಡ ಸ್ವಾಮಿಗಳು ಬಂದಿದ್ದಾರೆ, ನಿಮಗೆ ಒಂದು ಗೌರವ ಇದೆ, ಬರಬೇಕು ಅವತ್ತು ಅಂತ ಸಂಡೇ. ಯೂಶಲಿ ಸಂಡೇ ನಾನು ಮಾರ್ನಿಂಗ್ ಶೋ ಹೋಗ್ತೀನಿ, ಯಾವ್ದಾರು ಸಿನಿಮಾ. ಈ ಟೆನ್ಷನ್ ಮರೆಯೋದಕ್ಕೆ ನಮಗೆ ಅಲ್ಲೇ ಕೋರಮಂಗಲದಲ್ಲಿ ಯಾವ್ದಾರು ಸಿನಿಮಾಗೆ ಹೋಗೋದಂತ ಅಭ್ಯಾಸ ಆಯಿತು. ಅವ್ರು ಸಿನಿಮಾಗೆ ಹೋಗಿಲ್ಲ, ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದರೆ ಹೋಗಿ ಬರಲ್ಲ ಅಂತ ಕೇಳಿದೆ. ಹೋಗಿ ಬನ್ನಿ, ನಾನು ರೆಸ್ಟ್ ತಗೊಳ್ತಿರ್ತೀನಿ, ಸುಸ್ತಿದೆ ರೆಸ್ಟ್ ತಗೋತೀನಿ. ಹಿಂದಿನ ದಿವಸ ECG ಎಲ್ಲ ಮಾಡಿಸಿದ್ವಿ ಅಪೋಲೋದಲ್ಲಿ, ಎಲ್ಲ ಓಕೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಟ್ರಾವೆಲ್ದು ಅಥವಾ ಸುಸ್ತಿದೆ, ಸ್ವಲ್ಪ ಈ ಟಾನಿಕ್ ಇದೆಲ್ಲ ಕೊಟ್ಟಿದ್ರು, ತೊಗೊಂಡು ಅಂತ ಹೇಳಿ ಎಲ್ಲ ಟೆಸ್ಟು ಮಾಡಿದ್ದಾರೆ, ಬ್ಲಡ್ ಗಿಡ್ ಎಲ್ಲ ಓಕೆ ಅಂತ. ಸರಿ, ನಾನು ಅಲ್ಲಿ ಬೇಗ ಇಲ್ಲಿ ಹನುಮಂತ ನಗರ ಬಂದು ಅದು ದೇವಸ್ಥಾನಕ್ಕೆ ಹೋಗಿ ಸ್ವಾಮೀಜಿ ನೋಡಿ ಅಲ್ಲಿ ಒಂದು ಶಾಲ್ ಹಾಕಿ ಸನ್ಮಾನ ಮಾಡಿದ್ರು. ದೇವಸ್ಥಾನ ನನಗೆ ಸ್ವಲ್ಪ ಕಾಂಟ್ಯಾಕ್ಟ್. ಸರಿ, ಆಂಜನೇಯ ದೇವಸ್ಥಾನ ಮತ್ತು ಮನೆಗೆ ಹೋದೆ. 12ವರೆಗೆ ಮನೆಗೆ ಹೋದರೆ ಇಲ್ಲ, ಸುಸ್ತಿದೆ, ನಾನು ಸ್ವಲ್ಪ ಸುಸ್ತು ಯಾಕೋ. ಸರಿ, ನಮ್ಮ ತಂಗಿ ಹಾಸ್ಪಿಟ್ಲ್ ಇದೆ, ಸುಗುಣ ಹಾಸ್ಪಿಟ್ಲು. ಫೋನ್ ಮಾಡಿದೆ, ಇಲ್ಲೇ ಕರ್ಕೊಂಬಂದ್ಬಿಡಿ, ಏನೇನಿದೆ ಇಲ್ಲ ಸುಸ್ತು ಅಷ್ಟೇ ಅಂತ. ಸರಿಯಿಂದೆಲ್ಲ ಬಟ್ಟೆ ಹಾಕ್ಕೊಂಡು ಹೊರಟಿದ್ವಿ. ಫಸ್ಟ್ ಫ್ಲೋರಲ್ಲಿ ಮನೆ, ಡಿಪ್ಲೆಕ್ಸು. ಕೈ ಹಿಡ್ಕೊಂಡು ಸುಸ್ತು ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಬಟ್ಟೆ ಎಲ್ಲ ತೊಗೊಂಡು ಮಾತಾಡೋದೆಲ್ಲ ಚೆನ್ನಾಗೆಲ್ಲ ಇದ್ದಾರೆ.
ಮೆಟ್ಲು ಇಳಿಬೇಕಾದ್ರೆ ಇಲ್ಲ ಆಗ್ತಾ ಇಲ್ಲ ಅಂದ್ಬಿಟ್ಟು ಹಂಗೆ ಕುಸಿದ್ಬಿಟ್ಲ. ಈ ದೊಡ್ಡ ಹುದ್ದೆ ಇಟ್ಕೊಂಡು ನೀವು ಏನು ಸಂಪಾದನೆ ಮಾಡಿದ್ರಿ, ಆಸ್ತಿ ಏನು ಮಾಡಿದಿರಿ? ನನ್ನ ಅವಧಿಯಲ್ಲಿ ಎಲ್ಲ ಸಿನಿಮಾ ದೊಡ್ಡ ನಟರು ಒಬ್ಬರಿಗೆ ಪುನೀತ್ ಆಗಲಿ, ರಾಜ್ಕುಮಾರ್ ಆಗಲಿ, ಉಪೇಂದ್ರ ಆಗಲಿ, ಕಮರ್ಷಿಯಲ್ ಇದ್ರೂ ಕೂಡ ಉಪೇಂದ್ರ ಫ್ರೀಯಾಗಿ ಮಾಡಿದ್ದಾರೆ. ಅದು ಸ್ನೇಹದಿಂದ ಮಾಡಿದ್ದಾರೆ. ಇವತ್ತು ಒಂದು ಕೋಟಿಗೂ ಹೆಚ್ಚು ಹಾಲ್ ಬರ್ತಾ ಇದೆ. ನನಗೆ ಯಾವುದೇ ಬೆಂಬಲ ಸಿಕ್ಕಿಲ್ಲ ಬೇರೆ ಥರ. ನಾನು ಬಂದಾಗ ರೇವಣ್ಣ ನನಗಿರಲಿಲ್ಲ. ರೇವಣ್ಣ ನನಗೆ ಆ್ಯಕ್ಚುಲಿ ವಿರೋಧಿ ಆಗ್ಬಿಟ್ಟು ಹೋಗಿ ಸ್ಟ್ರೆಚರ್ ಫಲಿಸಿದೆ ಅಂತ ನೋಡಿದ್ರಲ್ಲ, ಫಲಿಸಿದೆ. ಅಲ್ಲಿ ವಾರ್ಡಿಗೆ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಪಲ್ಸ್ ಫುಲ್ ಡೌನ್. ತುಂಬ ಮಿಸ್ ಮಾಡ್ಕೊಳ್ತಾ ಇಲ್ವಾ? ಅಯ್ಯಯ್ಯೋ.